ಅದು 40 ವರ್ಷಗಳ ಹಿಂದೆ ಕಟ್ಟಿರುವ ಪಶು ಆಸ್ಪತ್ರೆ ಇದೀಗ ಸಂಪೂರ್ಣ ಹಾಳಾಗಿದ್ದು ಈಗಲೋ ಬೀಳುವ ಹಂತದಲ್ಲಿದೆ. ಹೀಗಾಗಿ ಸುಮಾರು 5,000ಕ್ಕೂ ಹೆಚ್ಚು ಜಾನುವಾರುಗಳು ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪಶು ಆಸ್ಪತ್ರೆ ಇದ್ದೂ ಇಲ್ಲದಂತಾಗಿದೆ. ಶಿಥಿಲಗೊಂಡ ಸರ್ಕಾರಿ ಪಶು ಆಸ್ಪತ್ರೆ ಕಟ್ಟಡ, ವೈದ್ಯರು ಬಾರದೆ ಜಾನುವಾರುಗಳ ಚಿಕಿತ್ಸೆಗೆ ಪರದಾಟ. ಇಲ್ಲಿ ನೋಡಿ, ಹಳೆಯ ಕಟ್ಟಡ, ಉದುರಿ ಬೀಳುವ ಮೇಲ್ಛಾವಣಿ. ಈ ಕಟ್ಟಡ ಯಾವಾಗ ಬೀಳುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಇದು ಯಾವುದೋ ಪಾಳು ಬಿದ್ದ ಕಟ್ಟಡವಲ್ಲ, ಬದಲಿಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಾಣದಾಳ ಗ್ರಾಮದ ಸರ್ಕಾರಿ ವೆಟರ್ನರಿ ಆಸ್ಪತ್ರೆಯ ಸದ್ಯದ ಪರಿಸ್ಥಿತಿ. ಸುಮಾರು 40 ವರ್ಷಗಳ ಹಿಂದೆ ನಿರ್ಮಿಸಿರುವ ಈ ಪಶು ಆಸ್ಪತ್ರೆ ಸಂಪೂರ್ಣ ಶಿಥಿಲಗೊಂಡಿದೆ. ಯಾವಾಗ ಕುಸಿದು ಬೀಳುತ್ತೋ ಗೊತ್ತಿಲ್ಲ. ಹೀಗಾಗಿ ಇಲ್ಲಿಗೆ ಬರಲು ವೈದ್ಯರು ಹಿಂದೇಟು ಹಾಕ್ತಿದ್ದಾರೆ. ಇದರಿಂದಾಗಿ ಗಾಣದಾಳ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ರೈತರು ಜಾನುವಾರುಗಳಿಗೆ ಆಸ್ಪತ್ರೆ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಸಾಕಷ್ಟು ಸ್ಥಳವಿದ್ರೂ ಅಧಿಕಾರಿಗಳು, ಶಾಸಕರ ಇಚ್ಛಾಶಕ್ತಿಯ ಕೊರತೆಯಿಂದ ಮೂಕ ಪ್ರಾಣಿಗಳು ಸಂಕಷ್ಟ ಎದುರಿಸುವಂತಾಗಿದೆ. ಹೀಗಾಗಿ ಹೊಸ ಕಟ್ಟಡ ನಿರ್ಮಿಸಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮ್ಮಲ್ಲಿ ಎಲ್ಲಾ ಮನೆಗಳಿಗೆ ಜಾನುವಾರುಗಳದಾವ, ಎರಡು ಮೂರು ಜಾನುವಾರುಗಳದಾವ. ಆದ್ರೆ ಈಗ ಒಂದು ಬಿಲ್ಡಿಂಗ್ ಶೀತಲಗೊಂಡ ಕಾರಣ ಡಾಕ್ಟರ್ಗಳು ಅದ್ರೊಳಗೆ ಬಂದು ಟ್ರೀಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ. ಅವ್ರಿಗೆ ಅಂಜಿಕೆ ಆಗ್ತದ. ಮಳೆಗಾಲ ಬಂದಾಗೆಲ್ಲ ತಾಡ್ಪಲ್ ಹಾಕೊಂಡು ಆ ಒಂದು ಮೆಡಿಸನ್ ಅವರು ಒಳ್ಳೆ ತೊಯ್ಲಾರ್ದಂಗೆ ಇಟ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದದ ಏನ್ರಿ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ನಮಗೆ ಬಿಲ್ಡಿಂಗ್ ಇಲ್ದ ಕಾರಣ ಮೆಡಿಸನ್ಗಳು ತರ್ತಾ ಇಲ್ಲ ಅವರು ಹೇಳಕ್ಕ. ನಮ್ಮ ಜಾನುವಾರುಗಳಿಗೆ ಮೆಡಿಸನ್ ಇಲ್ದ ಕಾರಣ ಕೆಲವೊಂದು ಸಹಾಯಕತ್ತಾವ ಇಲ್ಲಿ ನಮ್ಮ ಊರಲ್ಲಿ. ಬಟ್ ಅಧಿಕಾರಿಗಳು ಕೇಳಿದ್ರು ಸುಧಾ ಬರೇ ಏನಪ್ಪಾ ಶಾಂಕ್ಷನ್ ಆಗದ, ಇವತ್ತಿಲ್ಲ ನಾಳೆ ಇದನ್ನ ಡೆಮೊಲೇಷನ್ ಮಾಡಿ ಕಟ್ತೀವಿ ಅಂತ ಹೇಳ್ತಾರೆ ಹೊರತು ಕಟ್ಟಕ್ಕೆ ಇರಲ್ಲ. ಆ ಒಂದು ಪರಿಸ್ಥಿತಿ ಆಗಿದ್ರೆ ನಮ್ಮಲ್ಲಿ. ಈ ಶಿಥಿಲಗೊಂಡ ಕಟ್ಟಡಕ್ಕೆ ವೈದ್ಯರು ಬಾರದ ಕಾರಣ ಆಸ್ಪತ್ರೆಗೆ ಜಾನುವಾರುಗಳ ಚಿಕಿತ್ಸೆಗೆಂದು ಮಂಜೂರಾದ ಮೆಡಿಸಿನ್ ಹಾಗೂ ಇನ್ನಿತರೆ ವಸ್ತುಗಳು ಬಳಕೆಗೆ ಬಾರದೆ ಹಾಗೆ ಬಿದ್ದಿವೆ. ಈ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದ ಮೂಲಕ ಬೆಳಕು ಚೆಲ್ಲಲಾಗಿದೆ. ಈ ಬಗ್ಗೆ ದೇವದುರ್ಗ ಕ್ಷೇತ್ರದ ಶಾಸಕಿ ಜಿ ಕರೆಮ್ಮ ನಾಯಕ್ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಪಶು ಆಸ್ಪತ್ರೆಗೆ ಹೊಸ ಕಟ್ಟಡ ಕಟ್ಟುವುದಕ್ಕೆ ಅಂತ ಅನುದಾನ ಇಟ್ಟಿದ್ದೆ, ಆದರೆ ಅದು ಕಟ್ಟಡ ಕಟ್ಟಲು ಬರೋದಿಲ್ಲ ಎಂದಿದ್ದಾರೆ. ಹಾಗಾಗಿ ಇದೀಗ ಕೆಕೆಆರ್ಡಿಬಿ ಅನುದಾನದಲ್ಲಿ 40 ಲಕ್ಷ ರೂಪಾಯಿ ಇಟ್ಟು ಹೊಸ ಕಟ್ಟಡಕ್ಕೆ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ. ಇನ್ನೆರಡು ತಿಂಗಳಲ್ಲಿ ಹೊಸ ಕಟ್ಟಡ ಕಟ್ಟಿಕೊಡುವ ಭರವಸೆ ನೀಡಿದ್ದಾರೆಂದು ನ್ಯೂಸ್ 18ಗೆ ತಿಳಿಸಿದ್ದಾರೆ. ನಾವು ಅದು TSP ಅನುದಾನದಲ್ಲಿ ನಾನು ಅದು ಕೊಟ್ಟಿದ್ದೆ. ಎಷ್ಟು 36 ಲಕ್ಷ ಇಟ್ಟಿದ್ವಿ. ಅದೇನೈತೆ ಅಂತಂದ್ರೆ ಅಲ್ಲಿ ಅದು TSP ಕೊಡಕ್ ಬರಲ್ಲ ಅಂತೇಳಿ ಅದು ರಿಜೆಕ್ಟ್ ಮಾಡ್ಯಾರ. ಇಲ್ಲ 40 ಲಕ್ಷ ಈಗ KKD ಅನುದಾನದಲ್ಲಿ ಜನರಲ್ ಅದ್ರಲ್ಲಿ ಇಟ್ಟಿನಿ ಸರ್. ಈಗ ತಕ್ಷಣ ಅದು ಎಡೆಮ್ ಆದ ತಕ್ಷಣನೇ ನಾನು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ. ಒಟ್ನಲ್ಲಿ ಆದಷ್ಟು ಬೇಗ ಅಧಿಕಾರಿಗಳು ಹೊಸ ಪಶು ಆಸ್ಪತ್ರೆ ನಿರ್ಮಿಸಬೇಕು. ಈ ಮೂಲಕ ಗಾಣದಾಳ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ರೈತರು ಹಾಗೂ ಜಾನುವಾರುಗಳ ಸಂಕಷ್ಟಕ್ಕೆ ಸರ್ಕಾರ ಮುಕ್ತಿ ಕೊಡಬೇಕಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18, ರಾಯಚೂರು.